ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿ ಪರಿಪೂರಿತಾಂತರ್ವಾಕ್ಯಾಂಡಕೋಶಂ ಹರಿತೋಪಲಾಭಂ ಅಕ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ. ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನ್ಕಾಃ. ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್. ಏನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ವಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಾಗವತದ ದಶಮ ಸ್ಕಂಧದ 4ನೇ ಅಧ್ಯಾಯದಲ್ಲಿ ಇವತ್ತು 18ನೇ ಶ್ಲೋಕ. ಏವಂ ಭವಾನ್ ಬುದ್ಧ್ಯನುಮೇಯ ಲಕ್ಷಣೋ ಗ್ರಾಹ್ಯೈರ್ಗುಣೈಃ ಸನ್ನಪಿ ತದ್ಗುಣಾಗ್ರಹಃ. ಅನಾವೃತತ್ವಾದ್ ಬಹಿರಂತರಂ ನತೆ ಸರ್ವಸ್ಯ ಸರ್ವಾತ್ಮನ ಆತ್ಮವಸ್ತುನಃ. ಬ್ರಹ್ಮಾದಿ ದೇವತೆಗಳು ದೇವಕಿಯ ಗರ್ಭದಲ್ಲಿ ಇರುವಂತಹ ಭಗವಂತನನ್ನ ಸ್ತೋತ್ರ ಮಾಡಿದ್ರು. ಆಮೇಲೆ ಭಗವಂತ ಶ್ರೀಕೃಷ್ಣನಾಗಿ ಅವತಾರ ಮಾಡಿದ. ವಸುದೇವ ಆ ಭಗವಂತನನ್ನ ನೋಡಿದ ಅಂತ ಹಿಂದೆ ನಾವು ಶ್ಲೋಕಗಳಲ್ಲಿ ನೋಡಿದ್ವಿ. ಈಗ ಕೃಷ್ಣ ಅವತಾರ ಮಾಡಿದಾಗ ವಸುದೇವ ಸ್ತೋತ್ರ ಮಾಡ್ತಾ ಇದ್ದಾನೆ. ಆ ವಸುದೇವನ ಸ್ತೋತ್ರ ಇಲ್ಲಿ ಮುಂದುವರಿತಾ ಇದೆ. ಅವನು ಹೇಳ್ತಾನೆ, ನೀನು ಬ್ರಹ್ಮಾಂಡವನ್ನ ನಿರ್ಮಾಣ ಮಾಡಿದವನು. ಈ ಬ್ರಹ್ಮಾಂಡದಲ್ಲಿ ನೀನು ಸ್ವತಂತ್ರ. ಈ ಬ್ರಹ್ಮಾಂಡದ ನಿರ್ಮಾಣ ವಿಷಯದಲ್ಲಿ ನೀನು ಸ್ವತಂತ್ರ. ಅಷ್ಟೇ ಅಲ್ಲ, ಈ ಪಿಂಡಾಂಡ ನಿರ್ಮಾಣದಲ್ಲಿಯೂ ಕೂಡ ಹಾಗೆ ನೀನು ಸ್ವತಂತ್ರ. ಈ ಬ್ರಹ್ಮಾಂಡವನ್ನ ನಿರ್ಮಾಣ ಮಾಡೋ ವಿಷಯದಲ್ಲಿ ನೀನು ಹೇಗೆ ಸ್ವತಂತ್ರನೋ ಹಾಗೇನೆ ಈ ಶರೀರ ನಿರ್ಮಾಣ, ಪಿಂಡಾಂಡ ನಿರ್ಮಾಣ ಮಾಡೋದ್ರಲ್ಲಿಯೂ ಕೂಡ ನೀನು ಸ್ವತಂತ್ರನಾಗಿದ್ದಿ. ಈ ಶರೀರದ ಒಳಗೆ ಜೀವ ಇದ್ದಾನೆ. ಆ ಜೀವನಿಗೆ ರೂಪ ಮೊದಲಾದಂತಹ ಗುಣಗಳನ್ನ ತಿಳಿಯುವ ಇಚ್ಛೆ ಇದ್ರೂ ಕೂಡ ಅದರ ಜ್ಞಾನ ಅವನಿಗೆ ಕೆಲವೊಮ್ಮೆ ಬರೋದಿಲ್ಲ. ಹಾಗಾಗಿ ಅವನು ಅಸ್ವತಂತ್ರ ಜೀವ. ಅವನಿಗೆ ಎಷ್ಟೋ ಸಲ ತಿಳ್ಕೊಳ್ಬೇಕು ಅನ್ನೋ ಇಚ್ಛೆನೇ ಇರೋದಿಲ್ಲ ಬಹಳ ಜನರಿಗೆ. ಕೆಲವರಿಗೆ ತಿಳ್ಕೊಳ್ಬೇಕು ಅನ್ನೋ ಇಚ್ಛೆ ಇದ್ದರೂ ಆ ಜ್ಞಾನ ಬರೋದಿಲ್ಲ. ಆ ಜೀವನ ರೂಪ ಗುಣ ಮೊದಲಾದವುಗಳು ಯಾವುದು ಏನು ಅನ್ನೋದರ ಬಗ್ಗೆ ಅವನು ಇಚ್ಛೆ ಪಟ್ಟರೂ ಕೆಲವೊಮ್ಮೆ ಅದರ ಜ್ಞಾನ ಅವನಿಗೆ
ಬರೋದಿಲ್ಲ. ಹಾಗಾಗಿ ಅವನು ಪೂರ್ಣ ಅಸ್ವತಂತ್ರ. ಅವನಿಗೆ ಆ ಜ್ಞಾನ ಬರುತ್ತೆ ಅಂತಾದ್ರೆ ಅದು ನಿನ್ನಿಂದಲೇ ಬರಬೇಕು. ನೀನು ಇಚ್ಛೆ ಪಟ್ರೆ ಮಾತ್ರ, ಅವನಿಗೆ ಜ್ಞಾನವನ್ನ ಕೊಟ್ರೆ ಮಾತ್ರ ಅವನಿಗೆ ಸ್ವಲ್ಪ ಆದ್ರೂ ಅದರ ಬಗ್ಗೆ ಜ್ಞಾನ ಬರ್ತದೆ. ಆದ್ರಿಂದ ನೀನು ಸ್ವತಂತ್ರ ಅಂತನ್ನೋದು ಇದರಿಂದ ನಾವು ಅನುಮಾನ ಮಾಡಿ ತಿಳ್ಕೊಳ್ಬಹುದು. ಯುಕ್ತಿಯಿಂದ ಸಿದ್ಧವಾಗಿದೆ. ನೀನೇ ಸ್ವತಂತ್ರ, ನಿನ್ನ ಅನುಗ್ರಹದಿಂದಲೇ ಅವನಿಗೆ ಜ್ಞಾನ ಬರಬಹುದು. ಇಲ್ಲದೆ ಇದ್ರೆ ಅವನಿಗೆ ಜ್ಞಾನ ಬರೋದಿಲ್ಲ. ಈ ಒಂದು ಯುಕ್ತಿಯಿಂದ ನೀನು ಸ್ವತಂತ್ರ ಅಂತ ನಾವು ಅನುಮಾನ ಮಾಡಿ ತಿಳ್ಕೊಳ್ಳಿಕ್ಕೆ ಬರ್ತದೆ. ನೀನು ಎಲ್ಲವನ್ನೂ ಕೂಡ ಸಾಕ್ಷಾತ್ತಾಗಿ ನೋಡ್ತಕ್ಕಂಥವನಾಗಿದ್ದಿ. ನಿನಗೆ ಯಾವುದರಲ್ಲೂ ಕೂಡ ಇದು ಬಾಹ್ಯ, ಇದು ಅಂತರ ಅನ್ನೋ ಭೇದ ಇಲ್ಲ. ಬಹಿರಂತರಂ ನತೆ, ಯಾಕೆ ಅನಾವೃತತ್ವ ಸರ್ವಸ್ಯ ಸರ್ವಾತ್ಮನ ಆತ್ಮವಸ್ತುನಃ. ಎಲ್ಲ ಕಡೆಯಲ್ಲೂ ಹೊರಗೂ ಒಳಗೂ ವ್ಯಾಪಿಸಿಕೊಂಡು ಇರ್ತಕ್ಕಂಥವನು ನೀನು, ಎಲ್ಲವನ್ನೂ ಸಾಕ್ಷಾತ್ ನೋಡ್ತಾ ಇರ್ತಕ್ಕಂಥವನು ನೀನು. ಆದ್ದರಿಂದ ನಿನಗೆ ಇದು ಹೊರಗೆ ಇದು ಒಳಗೆ ಅನ್ನೋ ಭೇದ ಇಲ್ಲ. ನಿನಗೆ ಸರ್ವಶಕ್ತಿ ಇದೆ. ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಕೂಡ ನೀನು ನಿನ್ನ ಉದರದೊಳಗೆ ಇಟ್ಕೊಳ್ತಿದ್ದಿ, ನುಂಗಿ ಬಿಡ್ತಿದ್ದಿ. ನೀನು ನಿನ್ನಲ್ಲೇ ನೀನು ಇದ್ದಿದಿ. ಭಗವಂತ ಜಗತ್ತಿನ ಒಳಗೆ ಇದ್ದಾನೆ, ಜಗತ್ತಿನ ಹೊರಗೂ ಇದ್ದಾನೆ. ಅವನಿಗೆ ಆವರಣ ಅಂತ ಇಲ್ಲ, ಅನಾವೃತತ್ವಾದಂತ. ಆವರಣ ಇಲ್ಲ. ಆವರಣ ಇಲ್ಲ ಅಂತ ಅನ್ನೋದಕ್ಕೆ ಬೇರೆ ವ್ಯಾಖ್ಯಾನಕಾರರು ಬೇರೆ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಇಲ್ಲಿ ನಮಗೆ ಮಧ್ವಾಚಾರ್ಯರು ಗ್ರಾಹ್ಯ ಗುಣ ವಿಷಯ ಬುದ್ಧಿ ಅನುಮೇಯ ಲಕ್ಷಣ, ಗ್ರಾಹ್ಯ ಗುಣೇಶು ಅಸ್ವಾತಂತ್ರ್ಯಾತ್ ತಜ್ಞಾಪಕೋ ಅನ್ಯೋ ಅಸ್ತಿ ಇತಿ ಜ್ಞಾಯತೆ ಅಂತ ಇದು ಅನುಮಾನ ಮಾಡಿ ತಿಳ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಗ್ರಾಹ್ಯೈಹಿ ಗುಣೈಹಿ ಬುದ್ಧ್ಯನುಮೇಯ ಲಕ್ಷಣ ಅಂತ. ಅಲ್ಲಿ ಭಾಗವತದಲ್ಲಿ ಏನಿದೆ? ಬುದ್ಧ್ಯನುಮೇಯ ಲಕ್ಷಣೋ ಗ್ರಾಹ್ಯೈಹಿ ಗುಣೈಹಿ ಅಂತಿದೆ. ಅಂದ್ರೆ ಗ್ರಾಹ್ಯ ಗುಣ ವಿಷಯಕವಾದ ಬುದ್ಧಿ ಅನ್ನೋ ಕಾರ್ಯದಿಂದ ಊಹೆ ಮಾಡಲಿಕ್ಕೆ ಸಾಧ್ಯ ಅಂತ ಅರ್ಥ. ಸ್ವಾತಂತ್ರ್ಯ ಎಂಬ ಲಕ್ಷಣವನ್ನ ಗ್ರಾಹ್ಯ ಗುಣ ವಿಷಯಕವಾದ ಬುದ್ಧಿಯಿಂದ ಅನುಮಾನ ಮಾಡಲಿಕ್ಕೆ ಬರ್ತದೆ. ಏನಾಗಿದೆ? ಕೇಳ್ತಾ ಇಲ್ಲ. ಅಷ್ಟ್ರೊಳಗೆ ಸಂದೇಹ. ಸರಿಯಾಗಿ ಕೇಳಿಸ್ತಾ ಇಲ್ವಾ? ಇಲ್ಲ ಇಲ್ಲ ಕೇಳಿಸ್ತಾ ಇಲ್ಲ ಆಚಾರ್ಯ. ಏನು ಇಷ್ಟೊತ್ತು ತನಕ ಮಾಡಿದ್ದು ಯಾವ್ದು ಏನು ಕೇಳಿಸಿಲ್ವಾ? ಇವಾಗ ಪ್ರಾಬ್ಲಮ್ ಆಗಿದೆ ಗುರು. ಎಷ್ಟೋ ಚೆನ್ನಾಗಿತ್ತು. ಇಷ್ಟೋ ತನಕ ಸರಿಯಾಗಿ ಕೇಳಿಸ್ತಾ ಇತ್ತಲ್ವಾ? ಕೇಳಿಸ್ತಾ ಇತ್ತು. ಇವಾಗ ತೊಂದರೆ ಆಗಿದೆ ಒಂಚೂರು. ಏನೋ ಸರಿಯಾ ಇದು ಮ್ಯೂಟ್ ಮಾಡ್ಕೊಂಡಿಲ್ಲ. ಹೇಗೆ ಅಂದ್ರೆ, ಈಗ ಗ್ರಾಹ್ಯ ಗುಣ ವಿಷಯಕವಾದ ಬುದ್ಧಿ ಏನಿದೆ ಅದು ಕಾರ್ಯ. ಗ್ರಾಹ್ಯವಾದದ್ದು ರೂಪ ಮೊದಲಾದ ಗುಣಗಳು. ಆ ಗುಣಗಳನ್ನ ತಿಳಿಯೋದ್ರಲ್ಲಿ ಜೀವ ಸ್ವತಂತ್ರ. ಆದ್ರಿಂದ ಅವನಿಗೆ
ಆ ಒಂದು ಜ್ಞಾನವನ್ನ ಉಂಟು ಮಾಡತಕ್ಕಂಥವನು ಸ್ವತಂತ್ರನಾದವನು ಇನ್ನೊಬ್ಬ ಇದ್ದಾನೆ ಅನ್ನೋದನ್ನ ನಾವು ಊಹೆ ಮಾಡಿ ತಿಳ್ಕೊಳ್ಬಹುದು. ಆ ಅಭಿಪ್ರಾಯ ಗ್ರಾಹ್ಯ ಗುಣ ವಿಷಯ ಬುದ್ಧ್ಯನಮೇಯ ಲಕ್ಷಣ ಅಂದ್ರೆ ಗ್ರಾಹ್ಯ ಗುಣೇಶು ಅಸ್ವಾತಂತ್ರ್ಯಾತ್ ತಜ್ಞಾಪಕೋ ಅನ್ಯೋ ಅಸ್ತಿ ಇತಿ ಜ್ಞಾಯತೆ ಅಂತ ಆಚಾರ್ಯರು ತಾತ್ಪರ್ಯ ಬರೆದಿದ್ದಾರೆ. ಇದಕ್ಕೆ ತಂತ್ರ ಭಾಗವತ ಶ್ಲೋಕವನ್ನ ಉದಾಹರಣೆ ಮಾಡ್ತಾ ಇದ್ದಾರೆ. ಜ್ಞಾತಾಪಿ ಸರ್ವಸ್ಯ ಭವಾನ್ ಜ್ಞಾಯತೆ ಜ್ಞಾನಲಿಂಗತಃ ಜಿಗೃಕ್ಷೋರ್ಗ್ರಹಣಾಭಾವಾದಸ್ವಾತಂತ್ರ್ಯ ಪ್ರತೀತಿತಃ ಸರ್ವತ್ರಾವ್ಯವಧಾನೇನ ದ್ರಷ್ಟೃತ್ವಾತ್ ಸರ್ವವಸ್ತುನಃ ಆಂತರಂ ಬಾಹ್ಯಮಿತ್ಯೇವಂ ವಿಶೇಷೋ ನಾಸ್ತಿ ಕಶ್ಚನ ಇತಿ ತಂತ್ರ ಭಾಗವತೆ. ಈ ಶ್ಲೋಕದ ಅಭಿಪ್ರಾಯವನ್ನೇ ತಂತ್ರ ಭಾಗವತದಲ್ಲಿ ಈ ರೀತಿ ಹೇಳಿದ್ದಾರೆ. ಭಗವಂತ ನೀನು ಸರ್ವಜ್ಞ, ಜೀವನ ಜ್ಞಾನಶಕ್ತಿಯೂ ಕೂಡ ನಿನ್ನ ಅಧೀನವಾಗಿದೆ. ಜೀವ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟರೂ ಕೂಡ ಅವನಿಗೆ ಆ ಜ್ಞಾನ ಬರೋದಿಲ್ಲ. ಆದ್ದರಿಂದ ಅವನಲ್ಲಿ ಅಸ್ವಾತಂತ್ರ್ಯ ಇದೆ ಅಂತನ್ನೋದು ನಮಗೆ ತಿಳಿತಾ ಇದೆ. ಆದ್ರಿಂದ ಅವನಿಗೆ ಬರುವಂತಹ ಜ್ಞಾನ ಎಂಬ ಕಾರ್ಯ ಏನಿದೆ ಆ ಕಾರ್ಯದಿಂದ ಅದಕ್ಕೆ ಸ್ವತಂತ್ರ ಕಾರಣ ನೀನು ಅಂತ ಊಹೆಯನ್ನ ಮಾಡಬಹುದು. ಎಲ್ಲ ಕಡೆ ಎಲ್ಲಾ ವಿಷಯಗಳನ್ನ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥವನು ನೀನು. ಆದ್ರಿಂದ ನಿನಗೆ ಒಳಗೆ ಹೊರಗೆ ಅಂತನ್ನೋ ಒಂದು ಭೇದ ಇಲ್ಲ, ಯಾವ ವ್ಯತ್ಯಾಸ ಇಲ್ಲ ನಿನಗೆ. ಇದು ಹೊರಗಿಂದು ಇದು ಒಳಗಿಂದು ಅನ್ನೋ ವ್ಯತ್ಯಾಸ ಇಲ್ಲ. ಬಹಿರಂತರ ಅಂತ ಹೀಗೆ ತಂತ್ರ ಭಾಗವತದಲ್ಲಿ ಇದನ್ನೇ ಹೇಳಿದ್ದಾರೆ. ಜೀವಸ್ಥ ಗ್ರಹಣ ಶಕ್ತಿರಪಿ ತಸ್ಯ ಇತಿ ಅಪಿ ಶಬ್ದಃ ಏವಂ ಶರೀರಮುತ್ಪಾದ್ಯ ಜ್ಞಾಯತೆ ಸರ್ವಸ್ಯ ಪೂರ್ಣಸ್ಯ. ಜೀವನಿಗೆ ಗ್ರಹಣ ಶಕ್ತಿಯೂ ಕೂಡ ಇಲ್ಲ ಅಂತ ಅಪಿ ಅನ್ನೋ ಶಬ್ದ ಇದೆ ಅಲ್ವಾ, ಅದನ್ನ ಹೇಗೆ ಎಲ್ಲಿಗೆ ಅನ್ವಯ ಮಾಡ್ಕೊಳ್ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ತಾನು ಭಗವಂತ ಸರ್ವಜ್ಞ ಅನ್ನೋದಷ್ಟೇ ಅಲ್ಲ, ಜೀವನಲ್ಲಿರುವ ಜ್ಞಾನ ಶಕ್ತಿಯೂ ಅವನ ಅಧೀನ ಅಂತ. ಹಾಗೆ ಅದನ್ನ ಅಪಿ ಅನ್ನೋದನ್ನ ಅಲ್ಲಿಗೆ ಅನ್ವಯ ಮಾಡ್ಕೊಳ್ಬೇಕು. ಸರ್ವಜ್ಞ ಮಾತ್ರ ಅಲ್ಲ, ಜೀವನಲ್ಲಿರುವಂತಹ ಜ್ಞಾನ, ಜೀವನಿಗೆ ಏನೊಂದು ಜ್ಞಾನ ಬರ್ತದೆ ಆ ಜ್ಞಾನ ಶಕ್ತಿಯೂ ಅವನ ಅಧೀನವಾಗಿದೆ ಅಂತ. ಸನ್ನಪಿ ಅಂತನ್ನಲ್ಲಿ ಅದನ್ನ ಆ ಅಪಿ ಶಬ್ದವನ್ನ ಹಾಗೆ ವ್ಯಾಖ್ಯಾನ ಮಾಡ್ಕೊಳ್ಬೇಕು, ಅಲ್ಲಿಗೆ ಅನ್ವಯ ಇಟ್ಟುಕೊಳ್ಬೇಕು. ಗ್ರಾಹ್ಯೇಹಿ ಗುಣೈಹಿ ಸನ್ನಪಿ ತದ್ಗುಣಾಗ್ರಹ ಅಂತ ಅಲ್ಲಿ ಅಪಿ ಅನ್ನೋದನ್ನ, ಸನ್ನಪಿ ಅನ್ನಲ್ಲಿರೋ ಅಪಿ ಶಬ್ದವನ್ನ ಸರ್ವಜ್ಞ ಮಾತ್ರ ಅಲ್ಲ ಜೀವನ ಜ್ಞಾನ ಶಕ್ತಿಯೂ ಅವನ ಅಧೀನ ಅಂತ. ಏವಂ ಶರೀರ ಮುತ್ಪಾದ್ಯ ಜ್ಞಾಯತೆ ಸರ್ವಸ್ಯ ಗುಣಸ್ಯ. ತಾನು ಬ್ರಹ್ಮಾಂಡವನ್ನ ನಿರ್ಮಾಣ ಮಾಡೋದ್ರಿಂದ ಹೇಗೋ ಹಾಗೆ ಈ ಶರೀರವನ್ನ ನಿರ್ಮಾಣ ಮಾಡೋದ್ರಿಂದಲೂ ಕೂಡ ಭಗವಂತ ಸ್ವತಂತ್ರ ಅಂತ ತಿಳಿತದೆ. ಅಲ್ಲಿ ಸರ್ವಸ್ಯ ಅನ್ನೋದಕ್ಕೆ ಪೂರ್ಣಸ್ಯ ಅಂತ ಅರ್ಥ ಬರೀತಾರೆ ಆಚಾರ್ಯ. ಸರ್ವ ಅಂದ್ರೆ ಪೂರ್ಣ, ಪೂರ್ಣ ಶಕ್ತಿ ಉಳ್ಳವನು ಅಂತ ಅರ್ಥ. ಸರ್ವಸ್ಯ ಸರ್ವಾತ್ಮನಃ ಆತ್ಮವಸ್ತುನಃ ಅಂತಿದೆ. ಅದಕ್ಕೂ ಕೂಡ ತಂತ್ರ ಭಾಗವತದಲ್ಲಿ ಸರ್ವಃ ಸಂಪೂರ್ಣ ಸಾಮರ್ಥ್ಯಾತ್ ಸರ್ವಾತ್ಮ ಸರ್ವಭಕ್ಷಣಾತ್ ಅನನ್ಯಾಶ್ರಯತಶ್ಚಾತ್ಮವಸ್ತುತ್ವಮಭಿಧೀಯತೆ ಇತಿ ಚ ಅಂತ. ಪೂರ್ಣ ಶಕ್ತಿ ಇರೋನಾದ್ರಿಂದ ಅವನು ಸರ್ವ, ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ನುಂಗುತ್ತಾನಾದ್ರಿಂದ ಸರ್ವಾತ್ಮ, ಯಾರನ್ನೂ ಆಶ್ರಯಿಸದೆ ತನ್ನಲ್ಲೇ ತಾನು ಇರ್ತಾನೆ ಆದ್ರಿಂದ ಆತ್ಮವಸ್ತು ಅಂತ. ಹೀಗೆ ಸರ್ವಸ್ಯ ಸರ್ವಾತ್ಮನಃ ಆತ್ಮವಸ್ತುನಃ ಅಂತನ್ನೋ ಕೊನೆ ಪಾದದಲ್ಲಿ ಬರ್ತಕ್ಕಂತಹ ಮೂರು ಶಬ್ದಗಳಿಗೆ ಅರ್ಥವನ್ನ ತಂತ್ರ ಭಾಗವತದಲ್ಲಿ ತಿಳಿಸಿದ್ದಾರೆ. ಪೂರ್ಣ ಶಕ್ತಿ ಉಳ್ಳವನಾದ್ರಿಂದ ಸರ್ವ, ಪ್ರಳಯ ಕಾಲದೆಲ್ಲವನ್ನು ಕೂಡ ನುಂಗುತ್ತಾನಾದ್ರಿಂದ ಸರ್ವಾತ್ಮ, ಯಾರನ್ನೂ ಆಶ್ರಯಿಸದೆ ತನ್ನೊಳಗೆ ತಾನು ಇರ್ತಾನಾದ್ರಿಂದ ಅವನು ಆತ್ಮವಸ್ತು. ಯಾರು ತನ್ನಲ್ಲೇ ವಾಸ ಮಾಡಿಕೊಂಡಿರ್ತಾನೋ ಅವನು ಆತ್ಮವಸ್ತು ಅಂತ ಕರೆಸ್ಕೊಳ್ತಾನೆ. ಅನನ್ಯಾಶ್ರಯತಶ್ಚ ಆತ್ಮವಸ್ತುತ್ವಂ ಅಭಿಧೀಯತೆ. ಆತ್ಮನ್ನೇವ
ವಾಸಾದ್ ಆತ್ಮವಸ್ತು ಅಂತ ಅದರ ಅಭಿಪ್ರಾಯವನ್ನ ಆಚಾರ್ಯ ತಿಳಿಸಿದ್ದಾರೆ. ಹೀಗೆ ನೀನು ಸ್ವತಂತ್ರನಾಗಿದ್ದಿ, ಸರ್ವಶಕ್ತನಾಗಿದ್ದಿ ಅಂತ ವಸುದೇವ ಸ್ತೋತ್ರ ಮಾಡ್ತಾ ಇದ್ದಾನೆ. ಏವಂ ಭವಾನ್ ಬುದ್ಧ್ಯನುಮೇಯ ಲಕ್ಷಣೋ ಗ್ರಾಹ್ಯೈರ್ಗುಣೈಃ ಸನ್ನಪಿ ತದ್ಗುಣಾಗ್ರಹ ಅನಾವೃತತ್ವಾತ್ ಬಹಿರಂತರಂ ನತೆ ಸರ್ವಸ್ಯ ಸರ್ವಾತ್ಮನ ಆತ್ಮವಸ್ತುನಃ ಯದಾತ್ಮನೋ ದೃಶ್ಯ ಗುಣೇಶು ಸನ್ನಿಧೇಃ ವ್ಯವಸ್ಯತೆ ಸ್ವವ್ಯತಿರೇಕತೋ ಬುಧೈಃ ವಿನಾನುಮಾದಂ ನ ಚ ತನ್ಮನೀಷಿತಂ ಸಮ್ಯಗ್ವಚೋ ವ್ಯಕ್ತಮುಪಾದದತ್ ಪುಮಾನ್. ಸ್ತೋತ್ರವನ್ನು ಮುಂದುವರಿಸ್ತಾ ವಸುದೇವ ಹೇಳ್ತಾನೆ, ಭಗವಂತ ನೀನು ಈ ವಿಷಯ ಪದಾರ್ಥಗಳ ಜ್ಞಾನ ಸಾಧನವಾದಂತಹ ಶರೀರ, ಇಂದ್ರಿಯ ಮೊದಲಾದವುಗಳಲ್ಲಿ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಪ್ರೇರಕನಾಗಿ ಇದ್ದೀರಿ. ಜೀವಾತ್ಮನ ಜೊತೆಗೇನೆ ನೀನು ಇದ್ದೀರಿ. ಈ ಜೀವನಿಗೆ ಒಂದು ಜ್ಞಾನ ಬರಬೇಕಾಗಿದ್ರೆ ಆ ಜ್ಞಾನಕ್ಕೆ ಸಾಧನಗಳಾಗಿರ್ತಕ್ಕಂತಹ ಈ ಶರೀರ, ಇಂದ್ರಿಯ ಮೊದಲಾದವುಗಳಲ್ಲಿ ಪ್ರತಿಯೊಂದರ ಒಳಗೂ ಕೂಡ ಜೀವನ ಜೊತೆಗೆ ಪ್ರೇರಕನಾಗಿ ನೀನು ಎಲ್ಲಾ ವಿಷಯ ಪದಾರ್ಥಗಳ ಒಳಗೂ ಇದ್ದೀರಿ. ಆದ್ರಿಂದ ಅಜ್ಞಾನಿಗಳು ಏನ್ ಮಾಡ್ತಾರೆ, ತಮಗಿಂತ ಬೇರೆಯಾಗಿ ನೀನಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದು ಅಜ್ಞಾನಿಗಳು ಹಾಗೆ ತಿಳ್ಕೊಳ್ತಾರೆ. ನೀನು ಜೀವನಿಗಿಂತ ಬೇರೆಯಾದ ಭಗವಂತ ಇಲ್ಲ ಅಂತ ತಿಳ್ಕೊಂಡು ಬಿಡ್ತಾರೆ. ಯಾಕೆಂದ್ರೆ ಪ್ರತಿಯೊಂದು ವಸ್ತುಗಳಲ್ಲಿಯೂ ಕೂಡ ಕಾರ್ಯಪ್ರೇರಕನಾಗಿ ನೀನು ಜೀವನ ಜೊತೆಗೇ ಇರೋದರಿಂದ ಹಾಗೆ ಅವರು ಭ್ರಮಿಸಿ ಬಿಡ್ತಾರೆ. ಆದರೆ ವೇದ, ಶ್ರುತಿ, ಸ್ಮೃತಿ, ಪುರಾಣಗಳೆಲ್ಲ ಅದಕ್ಕೆ ಅನುಕೂಲವಾಗಿ ಇಲ್ಲ. ಆ ರೀತಿ ಹೇಳಲಿಕ್ಕೆ ಯಾವ ಪ್ರಮಾಣಗಳು ಇಲ್ಲ. ಆದ್ರಿಂದ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ವೇದದಲ್ಲಿ ಅಭೀದಮೇಕಂ ಅಂತ ಸ್ಪಷ್ಟವಾಗಿ ಜೀವ ಮತ್ತು ಈಶ್ವರರಿಗೆ ಭೇದವನ್ನ ಹೇಳಿದ್ದಾರೆ. ಆ ಭೇದವನ್ನ ಹೇಳುವ ಶ್ರುತಿಯನ್ನ ಭೇದ ವಿಷಯದಲ್ಲಿ ಎತ್ತಿ ತೋರಿಸ್ತಾ ಇರೋದ್ರಿಂದ ಆ ವೇದ ಅದ್ವೈತವನ್ನ ಹೇಳ್ತಾ ಇಲ್ಲ. ಕೆಲವು ವೇದಗಳು ಅದ್ವೈತ ಪರವಾಗಿ ಕಂಡ್ರೂ ಕೂಡ ಅದ್ವೈತಿಗಳು ಹೇಳುವ ರೀತಿಯಲ್ಲಿ ಅದು ಆ ವೇದಗಳು ಅದ್ವೈತವನ್ನ ಹೇಳ್ತಾ ಇಲ್ಲ. ಅದು ಅದ್ವೈತ ಪರ ಅಲ್ಲ. ಅಭೀದಮೇಕಮೇಕೋ ಅಸ್ಮಿ ನಿಷ್ಪಾಳ್ ಅಭೀದ್ವಾ ಕಿಮುತ್ರಯ ಕರಂತಿ ಖಲೇನ ಪರ್ಶಾನ್ ಪ್ರತಿಹನ್ಮಿ ಭೂರಿ ಕಿಮ್ಮಾಂ ನಿಂದಂತಿ ಶತ್ರವೋ ಅನಿಂದ್ರಾಹ ಅಂತ ಇದು ಋಗ್ವೇದದಲ್ಲಿ ಬರ್ತಕ್ಕಂತಹ ಒಂದು ಮಂತ್ರ. ಇದರಲ್ಲಿ ಸ್ಪಷ್ಟವಾಗಿ ಜೀವನಿಗೂ ಮತ್ತು ಭಗವಂತನಿಗೂ ಭೇದವನ್ನ ತಿಳಿಸ್ತಾ ಇದ್ದಾನೆ. ಈ ಜಗತ್ತೆಲ್ಲವೂ ಒಂದಾಗಿ ನಿನ್ನ ಮೇಲೆ ಆಕ್ರಮಣ ಮಾಡಿದ್ರೂ ಕೂಡ ಆ ಇಡೀ ಜಗತ್ತನ್ನೇ ಎದುರಿಸಬಲ್ಲಂತವನು ನೀನು. ಒಂದಲ್ಲ, ಎರಡಲ್ಲ, 3 ಜಗತ್ತುಗಳು ಬಂದರೂ ಕೂಡ ಸರಿ. ಅವಿದ್ವಾ ಕಿಮುತ್ರಯ ಕರಂತಿ. ಇಂತಹ ಒಂದಲ್ಲ, ಎರಡಲ್ಲ, 3 ಜಗತ್ತುಗಳು ಬಂದರೂ ಕೂಡ ಅದನ್ನ ಏಕಕಾಲದಲ್ಲಿ ಅವರೆಲ್ಲರೂ ಆಕ್ರಮಣ ಮಾಡಿದರೂ ಕೂಡ ನೀನೊಬ್ಬನೇ ಅದನ್ನ ಎದುರಿಸುವ ಸಾಮರ್ಥ್ಯ ನಿನಗಿದೆ. ಅವರ್ಯಾರು, ಆ ಇಡೀ ಜಗತ್ತು ನಿನಗೇನೂ ಅಪಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳತಕ್ಕಂತಹ ಒಂದು ವೇದ ಇದೆ. ಭಗವಂತನೇ ಹೇಳೋ ಮಾತಿದೆ, ನನಗಂಥ ಸಾಮರ್ಥ್ಯ ಇದೆ, ಇಡೀ ಜಗತ್ತು ನನ್ನ ಮೇಲೆ ಆಕ್ರಮಣ ಮಾಡಿದರೂ ಕೂಡ ನಾನು ಎದುರಿಸಬಲ್ಲೆ
ನಾನು ಈ ಒರಳು ಕಲ್ಲಲ್ಲಿ ಧಾನ್ಯಗಳನ್ನ ಹಾಕಿ ಕುಟ್ಟುತ್ತಾರಲ್ಲ, ಹಾಗೆ ಅವರನ್ನೆಲ್ಲ ಕುಟ್ಟಿ ನಾಶ ಮಾಡಿಬಿಡ್ತೇನೆ. ಆ ಶತ್ರುಗಳು ಏನೂ ಶಕ್ತಿ ಇಲ್ಲದೆ ಇರತಕ್ಕಂಥವ್ರು, ಅವರು ನನ್ನನ್ನ ನಿಂದನೆ ಮಾಡ್ಲಿಕ್ಕೂ ಕೂಡ ಸಾಮರ್ಥ್ಯ ಇಲ್ಲ ಅವರಿಗೆ. ಕಿಮ್ಮಾಂ ನಿಂದಂತಿ ಶತ್ರುವೋ ಅನಿಂದ್ರಾಹ ಅಂತ ಇದು ಭಗವಂತ ಹೇಳುವ ಮಾತು. ಹೀಗೆ ಇದರಲ್ಲಿ ಸ್ಪಷ್ಟವಾಗಿ ಭೇದ ತೋರ್ತಾ ಇದೆ. ಆತ್ಮನೋಪಿ ಶರೀರೇ ಸನ್ನಿಧಾನಾದೇವ ಅಬುಧೈಃ ಅಸ್ವವ್ಯತಿರೇಕತೋ ಜ್ಞಾಯತೆ. ಯಥಾನುಕೂಲವಾದಂ ವೇದವಚನಂ ವಿನಾ ಪ್ರವರ್ತನಾತ್ ನ ತನ್ಮನೀಷಿತಂ ಸಮ್ಯಕ್. ಭಗವಂತನೂ ಕೂಡ ಶರೀರದಲ್ಲಿ ಇರೋದ್ರಿಂದಲೇನೆ ಅಜ್ಞಾನಿಗಳು ಏನ್ ತಿಳ್ಕೊಳ್ತಾರೆ, ತನಗಿಂತ ಬೇರೆ ಅಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಅವರಿಗೆ ವೇದದ ಸರಿಯಾದ ಅಭಿಪ್ರಾಯ ಗೊತ್ತಾಗಿಲ್ಲ. ಉಪಕ್ರಮ, ಉಪಸಂಹಾರ ಮೊದಲಾದವುಗಳನ್ನೆಲ್ಲ ಇಟ್ಟುಕೊಂಡು ವೇದದ ಸರಿಯಾದ ಅಭಿಪ್ರಾಯವನ್ನ ತಿಳ್ಕೊಳ್ಬೇಕು. ಅದನ್ನೆಲ್ಲ ಬಿಟ್ಟೇ ಅವರು ವಾದ ಮಾಡ್ತಾರೆ ಅಜ್ಞಾನಿಗಳು. ಹಾಗಾಗಿ ಅವರ ಮತ ಸರಿಯಲ್ಲ. ಯಥಾನುಕೂಲವಾದಂ ವೇದವಚನಂ ವಿನಾ ಪ್ರವರ್ತನಾತ್ ನ ತನ್ಮನೀಷಿತಂ ಸಮ್ಯಕ್ ಅಂತ ಆಚಾರವಾಕ್ಯ. ಈ ಇಡೀ ಜಗತ್ತು ಒಂದಾಗಿ ಯುದ್ಧದಲ್ಲಿ ಬಂದು ನನ್ನ ಮೇಲೆ ಬಂದರೂ ನಾನೊಬ್ಬನೇ ಅದನ್ನು ಚೆನ್ನಾಗಿ ಸಹಿಸಿಕೊಂಡು ಯುದ್ಧ ಮಾಡ್ತೇನೆ ಅಂತ ಹೇಳ್ತಕ್ಕಂತಹ ಈ ವೇದವನ್ನ ಆಚಾರ್ಯ ಉದಾಹರಿಸ್ತಾ ಇದ್ದಾರೆ. ಅಭೀದಮೇಕಮೇಕೋ ಅಸ್ಮಿನ್ ಪುಷ್ಪಾಳ್ ಅಭೀದ್ವಾ ಕಿಮುತ್ರಯ ಕರಂತಿ ಖಲೇನ ಪರ್ಷಾನ್ ಪ್ರತಿಹನ್ಮಿ ಭೂರಿ ಕಿಮ್ಮಾಂ ನಿಂದಂತಿ ಶತ್ರವೋ ಅನಿಂದ್ರಾಹ ಇತಿ ಜೀವೇಶ ಭೇದೆ ವ್ಯಕ್ತಂ ಹಿ ವಚಃ ಪರಃ ಪುಮಾನ್ ಉಪಾದದೆ ಅಂತ. ಈ ರೀತಿ ಇಡೀ ಜಗತ್ತನ್ನ ನಾನು ಒಬ್ಬನೇ ಎದುರಿಸಬಲ್ಲೆ. ಧಾನ್ಯಗಳನ್ನ ಒರಳು ಕಲ್ಲಿನಲ್ಲಿ ಹಾಕಿ ಕುಟ್ಟುವ ಹಾಗೆ ಎಷ್ಟು ಸಂಖ್ಯೆಯಲ್ಲಿ ಎಷ್ಟೇ ಜಗತ್ತು ಬಂದರೂ ನಾನು ಸಂಹಾರ ಮಾಡಿಬಿಡ್ತೇನೆ, ತಮಸ್ಸಿನಲ್ಲಿ ಹಾಕಿ ಬಿಡ್ತೇನೆ. ಶತ್ರುಗಳು ನನ್ನನ್ನ ನಿಂದನೆ ಮಾಡ್ಲಿಕ್ಕೂ ಕೂಡ ಅವರಿಗೆ ಸಾಮರ್ಥ್ಯ ಇಲ್ಲ ಅಂತ ಹೀಗೆ ಸ್ಪಷ್ಟವಾಗಿ ಜೀವೇಶ್ವರ ಭೇದವನ್ನ ಹೇಳುವಂತಹ ವೇದವಚನವನ್ನ ಪರಮಪುರುಷನಾದಂತಹ ಶ್ರೀಮನ್ನಾರಾಯಣನೇ ಎತ್ತಿ ತೋರಿಸಿದ್ದಾನೆ. ಪ್ರವಿಷ್ಟತ್ವಾತ್ ಶರೀರೇಶು ಜೀವ ಏವೇತಿ ದುರ್ಧಿಯಃ ಮನ್ಯಂತೆ ಪರಮಾತ್ಮಾನಂ ನ ತನ್ಮತಮನುವ್ರಜೇತ್ ವೇದವಾದ ವಿರೋಧಿತ್ವಾತ್ ಅನುಯಾತಾತಮೋ ವಿಷೇತ್ ಯತಃ ಪರ್ಯಂಕ ಶಯನಃ ಆಹ ವಿಷ್ಣು ಸನಾತನಃ. ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಉದಾಹರಿಸ್ತಾ ಇದ್ದಾರೆ. ಇದಂ ಜಗತ್ ಸರ್ವಮಥೇ ದೃಶಾನಿ ಭೂರೇಣಿವಾ ಮಾಮಭಿಯಾಂತು ಸಂಖ್ಯೆ ಧಾನ್ಯಾನಿ ಯದ್ವತ್ ಖಲಗಾನಿ ಮರ್ತ್ಯಃ ಸಂಚೂರ್ಣಯಿಷ್ಯಾಮ್ಯಹಮೇಕ ಏವ ಇತಿ ಬ್ರಹ್ಮಾಂಡೇ. ಇದೇ ಶ್ಲೋಕದ ಅಭಿಪ್ರಾಯ ಬ್ರಹ್ಮಾಂಡ ಪುರಾಣದಲ್ಲಿದೆ. ಶರೀರದಲ್ಲಿ ಜೀವ ಒಳಗೆ ಪ್ರವಿಷ್ಟನಾಗಿರೋದ್ರಿಂದಲೇನೆ ಜೀವನೇ ಪರಮಾತ್ಮ ಅಂತ ತಿಳ್ಕೊಂಡ್ಬಿಡ್ತಾರೆ ದುರ್ಬುದ್ಧಿಗಳು. ಅವರ ಮತವನ್ನ ಅನುಸರಣೆ ಮಾಡಬಾರದು. ಯಾಕೆಂದ್ರೆ ಅದು ವೇದ ವಾಕ್ಯಗಳಿಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಅದನ್ನ ಅನುಸರಣೆ ಮಾಡ್ತಕ್ಕಂಥವ್ರು ಅಂಧಂತಮಸ್ಸನ್ನ ಪ್ರವೇಶ ಮಾಡ್ತಾರೆ. ಯಾಕೆ ಅಂದ್ರೆ ಶೇಷಶಾಹಿಯಾಗಿರ್ತಕ್ಕಂತಹ ಸನಾತನನಾದಂತಹ ವಿಷ್ಣು ಈ ರೀತಿ ಹೇಳಿದ್ದಾನೆ ಅಂತ ಆ ಮಾತನ್ನ ಬ್ರಹ್ಮಾಂಡ ಪುರಾಣದ ಮಾತನ್ನ ತಗೊಳ್ತಾರೆ. ಇಡೀ ಜಗತ್ತಾಗಲಿ, ಇಂಥ ಅನೇಕ ಜಗತ್ತುಗಳೇ ಆಗಲಿ, ಯುದ್ಧದಲ್ಲಿ ನನ್ನ ಮೇಲೆ ಏರಿ ಬಂದರೂ ಕೂಡ ನಾನು ಆ ಒರಳು ಕಲ್ಲಲ್ಲಿ ಧಾನ್ಯಗಳನ್ನ ಹಾಕಿ ಮನುಷ್ಯರು ಕುಟ್ಟೋ ಹಾಗೆ ನಾನು ಕುಟ್ಟಿ ನಾಶ ಮಾಡಿಬಿಡ್ತೇನೆ ಅಂತ ಬ್ರಹ್ಮಾಂಡ ಪುರಾಣದ ವಾಕ್ಯ. ವೇದದ ಮಾತನ್ನೇ ಪುರಾಣದಲ್ಲಿ ಹೇಳಿದ್ದಾರೆ. ಅಲ್ಲಿ ನಚತನ್ಮನೀಷಿತಂ ಅಂತ ಇದೆ ಭಾಗವತದಲ್ಲಿ. ನಚ ಅನ್ನಲ್ಲಿ ಚಕಾರ ಏನಿದೆ, ಆ ಚಕಾರದಿಂದ ಆ ಅಭೇದ ಮತ ಏನಿದೆ
ಅದು ಅಗ್ರಾಹ್ಯ ಅಷ್ಟೇ ಅಲ್ಲ, ಅದರ ಫಲವಾಗಿ ಅವರು ತಮಸ್ಸನ್ನೂ ಕೂಡ ಪಡಿತಾರೆ ಅನ್ನೋದನ್ನ ಆ ಚ ಅನ್ನೋ ಸೂಚನೆ ಮಾಡ್ತಾ ಇದೆ. ಚೇತಿ ಫಲತೋಪಿ ತಮೋ ಯಾಂತಿ ಇತಿ ಅಂತ. ಅದ್ವೈತ ಮತವನ್ನ ಅನುಸರಣೆ ಮಾಡಬಾರದು ಅಂತ ಅಷ್ಟೇ ಅಲ್ಲ, ಯಾರು ಅನುಸರಣೆ ಮಾಡ್ತಾರೋ ಅವರು ಅಂಧನ್ ತಮಸ್ಸನ್ನು ಕೂಡ ಪಡಿತಾರೆ ಅಂತ ಅನ್ನೋದು ಆ ಚ ಅನ್ನೋ ಪದದಿಂದ ಸೂಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಬ್ರಹ್ಮವೈವರ್ತ್ಯ ಪುರಾಣದ ಒಂದು ಶ್ಲೋಕವನ್ನ ಉದಾಹರಿಸ್ತಾರೆ. ಐಕಾತ್ಮ್ಯ ಜ್ಞಾನತೋ ಯಾಂತಿ ತಮೋ ಭೇದಾತ್ ಪರಂ ಪದಂ ಸ್ವಾತಂತ್ರ್ಯ ಪಾರತಂತ್ರ್ಯಾದಿ ಜ್ಞಾನಂ ಭೇದ ದೃಶಿರ್ಭವೇತ್ ಇತಿ ಬ್ರಹ್ಮವೈವರ್ತೆ ಅಂತ. ಬ್ರಹ್ಮವೈವರ್ತ ಪುರಾಣದಲ್ಲಿ ಬ್ರಹ್ಮಾತ್ಮೈಕ್ಯ ಜ್ಞಾನದಿಂದ ಅಂಧಂತಮಸ್ಸನ್ನ ಪಡಿತಾರೆ, ಭೇದ ಜ್ಞಾನದಿಂದ ಮೋಕ್ಷವನ್ನು ಪಡಿತಾರೆ. ಭೇದ ಜ್ಞಾನ ಅಂತಂದ್ರೆ ಜೀವ ಮತ್ತು ಈಶ್ವರರ ಒಳಗೆ ಸ್ವಾತಂತ್ರ್ಯ ಮತ್ತು ಪಾರತಂತ್ರ್ಯ ಮುಂತಾದ ಲಕ್ಷಣವನ್ನ ತಿಳ್ಕೊಳ್ಬೇಕು. ಇದೇ ಭೇದ ಜ್ಞಾನ. ಜೀವನಲ್ಲಿ ಅಸ್ವಾತಂತ್ರ್ಯ ಇದೆ, ಭಗವಂತನಲ್ಲಿ ಸ್ವಾತಂತ್ರ್ಯ ಇದೆ ಅಂತ ಈ ರೀತಿ ತಿಳ್ಕೊಳ್ಬೇಕು. ಇದೇ ಭೇದ ಜ್ಞಾನ. ಈ ರೀತಿ ತಿಳ್ಕೊಂಡ್ರೆ ಅಂತವರು ಮೋಕ್ಷವನ್ನು ಪಡಿತಾರೆ. ಜೀವಬ್ರಹ್ಮರು ಒಂದೇ ಅಂತ ಐಕ್ಯ ಜ್ಞಾನವನ್ನ ಯಾರು ತಿಳ್ಕೊಳ್ತಾರೋ ಅವರು ಅಂಧನ್ ತಮಸ್ಸನ್ನ ಪಡಿತಾರೆ ಅಂತ ಬ್ರಹ್ಮವೈವರ್ತ ಪುರಾಣ ಹೇಳ್ತಾ ಇದೆ. ಈ ವಾಕ್ಯವನ್ನ ಮಧ್ವಾಚಾರ್ಯ ಉದಾಹರಿಸ್ತಾ ಇದ್ದಾರೆ ನಮ್ಗೆ. ಐಕಾತ್ಮ್ಯ ಜ್ಞಾನತೋ ಯಾಂತಿ ತಮೋ ಭೇದಾತ್ ಪರಂ ಪದಂ ಸ್ವಾತಂತ್ರ್ಯ ಪಾರತಂತ್ರ್ಯಾದಿ ಜ್ಞಾನಂ ಭೇದ ದೃಶಿರ್ಭವೇತ್ ಇತಿ ಬ್ರಹ್ಮವೈವರ್ತೆ ಅಂತ. ಹಾಗಾಗಿ ಯಾರು ಅಭೇದವನ್ನ ತಿಳ್ಕೊಳ್ತಾರೋ ಅವರು ಅಜ್ಞಾನಿಗಳು. ಭಗವಂತ ಎಲ್ಲಾ ಜೀವನ ಜೊತೆಗೇನೆ ಒಳಗೆ ಪ್ರೇರಕನಾಗಿ ಎಲ್ಲ ಕಾರ್ಯಗಳಲ್ಲಿ ಇರೋದ್ರಿಂದ ಆ ರೀತಿ ಅಜ್ಞಾನಿಗಳು ತಿಳ್ಕೊಳ್ತಾರೆ. ಅದು ಸರಿಯಲ್ಲ, ವೇದ ವಿರುದ್ಧವಾದದ್ದು. ಯದಾತ್ಮನೋ ದೃಶ್ಯ ಗುಣೇಶು ಸನ್ನಿಧೇರ್ವ್ಯವಸ್ಯತೆ ವ್ಯವಸ್ಯಸೆ ಸ್ವವ್ಯತಿರೇಕತೋ ಬುಧೈಃ ವಿನಾನುವಾದಂ ನ ಚ ತನ್ಮನೀಷಿತಂ ಸಮ್ಯಗ್ವಚೋ ವ್ಯಕ್ತಮುಪಾದದತ್ ಪುಮಾನ್. ಮುಂದಿನ ಶ್ಲೋಕಕ್ಕೂ ಕೂಡ ಆಚಾರ್ಯ ತಾತ್ಪರ್ಯ ಬರೆದಿದ್ದಾರೆ. ತುಂಬಾ ವಿಷಯ ಹೇಳಲಿಕ್ಕಿದೆ, ಹಾಗಾಗಿ ಟೈಮ್ ಸಾಕಾಗೋದಿಲ್ಲ. ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿಗೆ 19 ಶ್ಲೋಕ ಆಯ್ತು. 18 ಮತ್ತು 19 2 ಶ್ಲೋಕಗಳಾಯ್ತು. ಇವತ್ತು ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಗುರು.